ಶಾಸಕ ಪ್ರದೀಪ್ ಈಶ್ವರ್ ನೇತೃತ್ವದಲ್ಲಿ ಪ್ರೇರಣಾ ಕಾರ್ಯಕ್ರಮ. ಪ್ರದೀಪ್ ಈಶ್ವರ್ ಶಿಕ್ಷಣ ಸಚಿವರಾಗಬೇಕು ಎಂದ ಶಾಲಾ ವಿದ್ಯಾರ್ಥಿನಿ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ನೇತೃತ್ವದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮ ಹಾಗೂ ಪೋಷಕರು ಶಿಕ್ಷಕರ ಮಹಾಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಶಿಕ್ಷಣ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಪ್ರೇರಣಾ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಶಾಲೆಗಳ ಮಕ್ಕಳು ಸೇರಿದಂತೆ ಶಿಕ್ಷಕ ಬಳಗ ಹಾಗೂ ಜಿಲ್ಲಾಡಳಿತ ಅಧಿಕಾರಿಗಳು ಭಾಗವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಜಿಲ್ಲಾಧಿಕಾರಿ ಜಿ ಪ್ರಭು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಟ್ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಬೇಕು, ಯಾವ ರೀತಿ ಗಮನವಿಟ್ಟು ವಿದ್ಯಾಭ್ಯಾಸವನ್ನ ಮಾಡಬೇಕು ಹಾಗೂ ಜೀವನದಲ್ಲಿ ಯಶಸ್ಸನ್ನ ಹೇಗೆ ಗಳಿಸಬೇಕೆಂಬುದರ ಕುರಿತು ಹಿತವಚನವನ್ನ ನೀಡಿದ್ರು. ಇನ್ನು ಈ ವೇಳೆ ವಿದ್ಯಾರ್ಥಿಗಳು ಶಾಸಕರೊಂದಿಗೆ ಮುಕ್ತವಾಗಿ ಸಮಾಲೋಚನೆಯನ್ನ ನಡೆಸಿದ್ರು. ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿಯೇ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನ ನೀಡುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ಹಾಡಿ ಹೊಗಳಿದ್ರು. ಅವರು ಶಿಕ್ಷಣ ಸಚಿವರಾದರೆ ಮತ್ತಷ್ಟು ಶಿಕ್ಷಣ ಕ್ರಾಂತಿ ಮಾಡಲಿದ್ದಾರೆ. ಹೀಗಾಗಿ ಶಾಸಕ ಪ್ರದೀಪ್ ಅವರು ಶಿಕ್ಷಣ ಸಚಿವರಾಗಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಈ ಪ್ರೋಗ್ರಾಮ್ನ ಹಮ್ಮಿಕೊಂಡಿರ್ತಕ್ಕಂಥ ಎಜುಕೇಷನ್ ಏನು ಒಂದು ಸಿಸ್ಟಮ್ ಇದೆ, ಅವ್ರಿಗೂ ಸಹ ನಾನು ಥ್ಯಾಂಕ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ MLA ಪ್ರದೀಪ್ ಈಶ್ವರ್ ಸರ್ ಅವರು ಮುಂಚೆನೇ ಹೇಳಿದಾಗ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು, ಎಜುಕೇಷನಿಂದ ನಾವು ಕಲಿತಕ್ಕಂಥ ಮೌಲ್ಯಗಳೇನು ಅಂತೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನನ್ನ ಥ್ಯಾಂಕ್ಸ್. ಅವರಿಂದ ನಾವು ತುಂಬ ಕಲಿತಿದ್ದೇನೆಂದರೆ ಯಾವುದೇ ಒಂದು ಪರಿಸ್ಥಿತಿಗಳು ಬಂದರೂ ಸಹ ಧೈರ್ಯವಾಗಿ ಮುನ್ನಡೆಯಬೇಕು, ಏನು ಸಂಕಲ್ಪವನ್ನು ಹೊಂದಿರಬೇಕು, ಯಾವುದಕ್ಕೂ ಅಷ್ಟೇ ಭಯಪಡದೆ ಅಷ್ಟೇ ಚೆನ್ನಾಗಿ ನಮ್ಮ ಒಂದು ಗುರಿಯನ್ನು ತಲುಪಬೇಕು ಅಂತ ತಿಳ್ಕೊಂಡ್ವಿ. ಸೊ ಥ್ಯಾಂಕ್ ಯು ಸರ್. ಹಾಗೆ ಇಲ್ಲಿ ತುಂಬ CEO ಸರ್ ಆಗಿರ್ಬೋದು, ಪ್ರೊಫೆಸರ್ ಆಗಿರ್ಬೋದು ತುಂಬ ಸ್ಪೀಚ್ನ ಕೊಟ್ಟರು. ಥ್ಯಾಂಕ್ ಯು ಸರ್. ಏನಂದರೆ ನಾವು ಈ ಸ್ಪೀಚಿಂದ ಕಲಿಯೋದು ತುಂಬ ಇದೆ. ಯಾರು ಏನೋ ಕಲಿಯದೆ ಸುಮ್ಮನೆ ಬಂದು ಕೂತಿಲ್ಲ, ಏನೋ ಮೋಟಿವೇಶನ್ಗಾಗಿ ಕೂತಿದ್ದೀವಿ. ಸೊ ಎಲ್ಲರಿಗೂ ಒಂದು ಮೋಟಿವೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಪ್ರದೀಪ್ ಈಶ್ವರ್ ಸರ್ ಆಗಿರ್ಬೋದು ಒಂದು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ಅಂತ ಹೇಳ್ಕೊಟ್ಟಿದ್ದಾರೆ. ಎಷ್ಟೋ ಬಡ ಮಕ್ಕಳಿಗೆ ಎಜುಕೇಷನ್ ಮಹತ್ವವನ್ನು ತಿಳಿಸ್ಕೊಟ್ಟು ಅವರಿಗೆ ಒಂದು ಒಳ್ಳೆಯ ನೀತಿ ಆಗಿರ್ಬೋದು, ಸೀಟ್ ಆಗಿರ್ಬೋದು, ತುಂಬ ಅಕಾಡೆಮೀಸ್ನ ಓಪನ್ ಮಾಡಿ ಅವರಲ್ಲಿರ್ತಕ್ಕಂಥ ಜ್ಞಾನನ ಇನ್ನು ಇರೋ ಮಕ್ಕಳಿಗೆ ಹಬ್ಬಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಸೊ ಅದು ಆದಷ್ಟು ಬೇಗ ಆಗಿ ಎಲ್ಲ ಮಕ್ಕಳು ಜ್ಞಾನವಂತರಾಗಬೇಕು ಅಂತ ಆಸ್ MLA ಆಗಿ ಅವರು ಇಷ್ಟೊಂದು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂದಮೇಲೆ ಎಜುಕೇಷನ್ ಮಿನಿಸ್ಟರ್ ಆಗಿ ಸಹ ಇವರು ಕಾರ್ಯನ ನಿರ್ವಹಿಸಬಹುದು. ಇನ್ನು ವಿದ್ಯಾರ್ಥಿಗಳ ಅಭಿಪ್ರಾಯದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಪ್ರದೀಪ್ ಈಶ್ವರ್, ನನಗೂ ಸಹ ಸಚಿವನಾಗುವ ಬಯಕೆ ಇದೆ. ಸಚಿವ ಸ್ಥಾನ ಸಿಕ್ಕರೆ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತೇನೆ. ನನಗೆ ಜನ ನಂಬಿಕೆಯನ್ನ ಇಟ್ಟು ಮತ ನೀಡಿ ಶಾಸಕರನ್ನಾಗಿ ಮಾಡಿದ್ದಾರೆ. ಅವರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಸಿಗಬಹುದು. ಅಲ್ಲದೆ ಏಪ್ರಿಲ್ ತಿಂಗಳುಗಳಲ್ಲಿಯೇ ಈ ಬಗ್ಗೆ ತಿಳಿಯಲಿದೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ವಿದ್ಯಾರ್ಥಿಗಳೇ, ನೀವು ಶಿಕ್ಷಣ ಮಂತ್ರಿ ಆಗಬೇಕು ಅಂತ ಒತ್ತಾಸೆಯನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ನನಗೂ ಆಸೆ ಇದೆ. ಇವತ್ತಲ್ಲ ನಾಳೆ ಆಗುತ್ತೆ, ಇವತ್ತಲ್ಲ ನಾಳೆ ಆಗೇ ಆಗುತ್ತೆ. ಬಟ್ ಅದು ಇವತ್ತಾಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ. ಏಪ್ರಿಲ್ 2ನೇ ವಾರ ಆಗುತ್ತೋ ಇಲ್ಲ 28ಕ್ಕೆ ಆಗುತ್ತೋ 33ಕ್ಕೆ ಆಗುತ್ತೋ ಗೊತ್ತಿಲ್ಲ. ಆಸೆ ಅಂತೂ ಇದೆ. ಈ ಒಂದು ಕಾರ್ಯಕ್ರಮದ ಮೂಲಕ ಏನು ಸಂದೇಶ ಕೊಡಕ್ಕೆ ಹೊರಟಿದ್ದೀರಿ ಸರ್? ಚಿಕ್ಕಬಳ್ಳಾಪುರ ತಾಲೂಕವ್ರಿಗೆ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ. ಒಬ್ಬ ವಿದ್ಯಾವಂತನನ್ನ, ಒಬ್ಬ ಅನಾಥ ಹುಡುಗನ್ನ ನೀವು ಆಯ್ಕೆ ಮಾಡಿ ತಂದ್ರಿ. ಇವತ್ತು ಯಾರ ಮೇಲೆ ಟಾರ್ಗೆಟ್ ಮಾಡಿ ನಾವು ಕೇಸುಗಳು ಮಾಡಿಸ್ತಿಲ್ಲ. ಚಿಕ್ಕಬಳ್ಳಾಪುರ ನೆಮ್ಮದಿಯಾಗಿದೆ. ಚಿಕ್ಕಬಳ್ಳಾಪುರ ಟೌನಲ್ಲಿ ಫ್ಲೆಕ್ಸ್ ಫ್ರೀ ಮಾಡಿದ್ದೀನಿ. ಸರ್ಕಾರಿ ಕಾಲೇಜುಗಳಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಡಿಗ್ರಿ ಕಾಲೇಜು, ಮುನ್ಸಿಪಲ್ ಕಾಲೇಜು, ಕೋಯೆಡ್ ಕಾಲೇಜು, ವುಮೆನ್ಸ್ ಕಾಲೇಜ್ಗೆ 10 ಕೋಟಿ ಅನುದಾನ ತಂದು ಪ್ರೈವೇಟ್ ಸ್ಕೂಲ್ ಥರ ಅದ್ರ ಲುಕ್ ಬದಲಾಗಂಗೆ ಮಾಡಿದ್ದೀನಿ. ರೆಗ್ಯುಲರಾಗಿ ಕ್ಲಾಸಸ್ ಮಾಡೋಂಗೆ ಮಾಡಿದ್ದೀನಿ. 210 ಹಳ್ಳಿ ಸುತ್ತಿದ್ದೀನಿ. ಟೌನಲ್ಲಿ ಒಂದು 15 ವಾರ್ಡ್ ಸುತ್ತಿದ್ದೀನಿ. ಜನ ಅವ್ರ ಪಾಡ್ಗೆ ಅವ್ರ ಜೀವನ ಮಾಡ್ತಿದ್ದಾರೆ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ. ಆಫೀಸರ್ಸ್ಗೆ ಫ್ರೀಡಮ್ ಇದೆ. ನಾನೆಲ್ಲೂ ಹಸ್ತಕ್ಷೇಪ ಮಾಡ್ತಿಲ್ಲ. ಕಾನೂನನ್ನ ಫಾಲೋ ಮಾಡ್ತಿದ್ದೀವಿ. ಚಿಕ್ಕಬಳ್ಳಾಪುರದ ಜನಕ್ಕೆ 33ಕ್ಕೆ ಮೆಟ್ರೋ ತರ್ತೀನಿ. BB ರೋಡು, MG ರೋಡ್ ನಾನು ಬಂದಮೇಲೆ ವೈಡನಿಂಗ್ ಮಾಡಿಸಿದ್ದೀನಿ. ಬಜಾರ್ ರೋಡು ಆದಷ್ಟು ಬೇಗ ಈಗ DC ಲೆವೆಲಲ್ಲಿ ಮೀಟಿಂಗ್ ಆಯಿತು.
ಟೆಂಡರ್ಗೆ ಹೋಗಿದೆ, ಅದು 10-11 ಕೋಟಿ ಟೆಂಡರ್ಗೆ ಹೋಗಿದೆ. ಅದು ಅಪ್ರೂವ್ ಆಗಿದ ತಕ್ಷಣ ಬಜಾರ್ ರೋಡ್ ಹೊಡಿತೀನಿ, ರಸ್ತೆಗಳನ್ನ ವೈಡನಿಂಗ್ ಮಾಡ್ತೀನಿ, MG ರೋಡು BB ರೋಡು ಚಂದ ಕಾಣಂಗೆ ಮಾಡ್ತೀನಿ. ನಾವು ಯಾವ ಸಿಟಿಗೂ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡ್ತೀನಿ. ಈಗ 1 ಕೋಟಿ ವೆಚ್ಚದಲ್ಲಿ ಯಲಹಂಕ ಮಾದರಿಯಲ್ಲಿ ಸ್ಟ್ರೀಟ್ ಲೈಟ್ಗೆ ಪ್ಲ್ಯಾನ್ ಮಾಡಿದ್ದೀನಿ, ಅದು ಆದಷ್ಟು ಬೇಗ ಹಾಕ್ತೀನಿ. ಸೊ ಒಂದೊಂದೇ ಚೇಂಜಸ್ ಬರ್ತಿದೆ. ಪೆಂಡಿಂಗ್ ಇರೋ ಮುಷ್ಟೂರು ರೋಡ್ ಹಾಕ್ಸಿದ್ದೀನಿ, ದಿನೇವಸಳ್ಳಿ ರೋಡ್ ಹಾಕ್ಸಿನಿ. ಕಂದ್ವಾರ ರೋಡ್ಗೆ ದುಡ್ಡಿದೆ, ಬಟ್ ಯಾರೋ ಒಬ್ಬ ವ್ಯಕ್ತಿ ಕೋರ್ಟ್ಗೆ ಹೋಗಿ ಅದಕ್ಕೆ ಸ್ಟೇ ತಂದಿರೋದ್ರಿಂದ ಡಿಲೇ ಆಗ್ತಿದೆ. ಆ ರಸ್ತೆ ಹಾಕಿಸ್ತೀನಿ. ನಾನು ಜನರ ಜೊತೆ ಇದ್ದೀನಿ. ಇನ್ನು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಪ್ರೇರಣಾ ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಸಚಿವ ಸ್ಥಾನ ಪಡೆಯುವ ಆಸೆಯನ್ನ ವ್ಯಕ್ತಪಡಿಸಿದ್ದು, ಏಪ್ರಿಲ್ ಬಳಿಕ ತಿಳಿಯಲಿದೆ ಅಂತ ಭವಿಷ್ಯವನ್ನ ನುಡಿದಿದ್ದು ತೀವ್ರ ಕುತೂಹಲವನ್ನ ಮೂಡಿಸಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.